ನಮಸ್ಕಾರಗಳು. ನನ್ನ ಹೆಸರು ರಮೇಶ. ಇದು ಪಾರ್ಟ್ 2 ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ಪಾರ್ಟ್ 1 ನೋಡಿ. ಅದರಲ್ಲಿ ನಿಮಗೆ ಬೆಂಗಳೂರಿಂದ ಪ್ರಯಾಗ್ರಾಜ್, ಅಯೋಧ್ಯೆ, ಕಾಶಿಗೆ ಎಷ್ಟೆಷ್ಟು ದೂರ ಆಗುತ್ತೆ, ಟ್ರೈನಲ್ಲಿ, ಏರೋಪ್ಲೇನಲ್ಲಿ ಎಷ್ಟೆಷ್ಟು ಕಾಸ್ಟ್ ಇದೆ ಟಿಕೆಟ್ಗಳು ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ನೋಡಿಕೊಂಡು ಮತ್ತೆ ಪಾರ್ಟ್ 2 ಬರಬೇಕಂದು ತಮ್ಮಲ್ಲಿ ವಿನಂತಿ. ನೋಡಿ, ಇವತ್ತಿನ ಟಾಪಿಕ್ ಏನಂದರೆ, ನಾವು ಪ್ರಯಾಗ್ರಾಜ್ ಇಳಿದಾದ ಮೇಲೆ ನೀವು ರೈಲ್ವೆ ಸ್ಟೇಷನಲ್ಲಿ ಇಲ್ಲಿರಿ ಅಥವಾ ಏರ್ಪೋರ್ಟಲ್ಲೇ ಇಲ್ಲಿರಿ, ಅಲ್ಲಿಂದ ತ್ರಿವೇಣಿ ಸಂಗಮಗೆ 20 ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಹೆಡ್ಗೆ, ಅಂದರೆ ಒಂದು ತಲೆಗೆ ಒಬ್ಬರಿಗೆ. ಸರಿನಾ? 50 ಕೇಳ್ತಾರೆ, 100 ಕೇಳ್ತಾರೆ. ಅದು ಸಿಂಗಲ್ ಏನಾದಿದ್ರೆ 150 ಕೂಡ ಕೇಳೋದ್ರಲ್ಲಿರುತ್ತೆ. ಬಟ್ ನಾವು ಗ್ರೂಪಾಗಿ ಹೋದರೆ ಮಿನಿಮಮ್ 5 ಜನ 3 ಜನ ಇದ್ದರೆ ನಮ್ಗೆ ಕಡಿಮೆ ಬೀಳುತ್ತೆ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ. ತ್ರಿವೇಣಿ ಸಂಗಮ ಹೋದಾದ್ಮೇಲೆ ಅಲ್ಲಿ ಸ್ಕ್ಯಾಮ್ಸ್ ಶುರುವಾಗುತ್ತೆ. ಹೆಂಗೆ ಗೊತ್ತಾ? ನಮಗೆ ಆಗಿರೋ ಅನುಭವ ಪ್ರಕಾರ ಒಬ್ಬರಿಗೆ ಬೋಟಲ್ಲಿ 200 ರಿಂದ 300 ಮೀಟರ್ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರೋಕ್ಕೆ 950 ರೂಪಾಯಿ ಕೇಳ್ತಾರೆ. 950. ಇನ್ನೊಂದು ಕಡೆ ಕೇಳಿದಾಗ 550 ರೂಪಾಯಿ ಕೇಳಿ. ಸೊ ಸ್ಕ್ಯಾಮ್ಸ್ ಅನ್ನೋದು ತುಂಬಾ ಅಲರ್ಟ್ ಆಗಿರ್ಬೇಕು. ನಾವು ತುಂಬಾ ಜಾಸ್ತಿ ನಡುತ್ತೆ ಉತ್ತರ ಭಾರತ ದೇಶದಲ್ಲಿ. ನಾವು ಎಷ್ಟು ಕೊಟ್ಟಿವಿ ಗೊತ್ತಾ? ಒಂದು ಸೀಟಿಗೆ 150 ರೂಪಾಯಿ ಕೊಟ್ಟಿವಿ. ಈ ಇಲ್ಲಿಂದ ದಡದಿಂದ ಸೆಂಟ್ರಿಗೆ ಕರ್ಕೊಂಡೋಗಿ ಎಲ್ಲ ಸ್ನಾನ ಮಾಡಿಸ್ಕೊಂಡು ಅಲ್ಲಿಂದ ವಾಪಸ್ ಕರ್ಕೊಂಡ್ಬರ್ತಾರೆ. ಮತ್ತು ಅಲ್ಲಿ ಸೆಂಟ್ರಿಗೆ ಹೋಗ್ತೀವಲ್ಲ ಸ್ನಾನ ಮಾಡೋಕ್ಕೆ, ಅಲ್ಲಿ ಹೋದಾಗ ಅಲ್ಲಿ ಕೂಡ ಸ್ಕ್ಯಾಮ್ ಏನಂದರೆ, ಒಬ್ರಿಗೆ ಬಂದು 50 ರೂಪಾಯಿ ಕೇಳ್ತಾರೆ ಏನು ಸ್ನಾನ ಮಾಡೋಕ್ಕೆ. ಅಂದರೆ ಅವ್ರು ಅಲ್ಲಿ ಸೆಂಟ್ರಿಗೆ ಕರ್ಕೊಂಡೋಗಿ ಅವರು ನಮ್ಮ ಆಟೋ ಸ್ಟ್ಯಾಂಡ್ ಹೆಂಗೆ ಮಾಡ್ಕೊಂಡಿರ್ತೀವಿ, ಬಸ್ ಸ್ಟ್ಯಾಂಡ್ ಹೆಂಗಿರುತ್ತೆ ಹಂಗೆ ಬೋಟ್ಗಳಿಗೆ ಸ್ಟ್ಯಾಂಡ್ ಮಾಡ್ಕೊಂಡವ್ರೆ. ಅದರಲ್ಲಿ ಸ್ನಾನ ಮಾಡೋಕ್ಕೆ ಒಬ್ಬರಿಗೆ ಬಂದು 50 ರೂಪಾಯಿ ತಗೊಂತಾರೆ. ಬಟ್ ನಾವು 15 ರಿಂದ 20 ರೂಪಾಯಿ ಕೊಟ್ಟು ಮಾತ್ರ ಸ್ನಾನ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ಅಂದರೆ ಅದು ಪುಣ್ಯಕ್ಷೇತ್ರ ಕಣ್ರಿ, ಪುಣ್ಯ ತೀರ್ಥ ಇರುವ ಸ್ಥಳ. ಸೊ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪಾಲನೆ ಆಗ್ತಿರೋದು. ಸೊ ಅಲ್ಲಿಂದ ವಾಪಸ್ ಬಂದ್ವಿ. ಮತ್ತೆ ಸೇಮ್ ಅಲ್ಲಿಂದ ಟ್ರೈನು ಹತ್ರ ಬಂದುಬಿಡಿ, ರೈಲ್ವೆ ಸ್ಟೇಷನ್ಗೆ ಬಂದುಬಿಡಿ. ಅಲ್ಲಿಂದ ನೀವು ಕಾಶಿಗೆ ಟ್ರೈನ್ ಹತ್ತಿ. ಹೇಳ್ದಲ್ಲ ಬರೀ 70 ರೂಪಾಯಿ ಅಷ್ಟೇ, ಇಲ್ಲ 90 ರೂಪಾಯಿ ಇರುತ್ತೆ ಅಷ್ಟೇ ಟ್ರೈನಲ್ಲಿ ಕೂಡ. ಸೊ ಇನ್ನು ಕಾಶಿಗೆ ಬಂದ್ವಿ. ಇದನ್ನ ದೊಡ್ಡದು. ಕಾಶಿಯಲ್ಲಿ ನಡೆಯುವಂಥ ಸ್ಕ್ಯಾಮ್ಸ್ ಇನ್ನೆಲ್ಲೂ ನಡೆಯಲ್ಲ ಅನಿಸುತ್ತೆ. ಅಲ್ಲಿ ಆಟೋ ಹತ್ತಿದ್ವಿ, 20 ರಿಂದ 30 ರೂಪಾಯಿ ಕೊಟ್ಟರೆ ಸಾಕು. ಗಂಗಾ ನದಿ ನೀವು ಎಷ್ಟು ಹತ್ರ ಇಲ್ಲಿದ್ರೂ ಅಷ್ಟು ಕಡಿಮೆ ಆಗುತ್ತೆ. 10 ರೂಪಾಯಿ ಕೂಡ ನಾವು ಗಂಗಾ ನದಿ ಹತ್ರ ಸ್ನಾನ ಮಾಡೋಕ್ಕೆ ಹೋಗಿದ್ದೀವಿ. ಇವಾಗ ನಾವು ಕಾಶಿಯಲ್ಲಿ ಇದ್ವಿ. ಕಾಶಿ ರೈಲ್ವೆ ಸ್ಟೇಷನಿಂದ ಅಥವಾ ಏರ್ಪೋರ್ಟಿಂದ ಕೂಡ ಆಟೋಗಳು ಸಿಗ್ತವೆ. ಫಸ್ಟ್ ನಾವು ಮಾಡಬೇಕಾದ ಕೆಲಸ, ಅವ್ರ ಹತ್ರ ಕೇಳಬೇಕು ಎಷ್ಟಿದೆ ಇಲ್ಲಿಂದ ಅಲ್ಲಿಗೆ ಅಂತ ಕೇಳಬೇಕು, ಗಂಗಾ ಸ್ನಾನಕ್ಕೆ ಅಂತ ಹೇಳಬೇಕು. ಸೊ ಅವರು ಒಬ್ಬೊಬ್ರಿಗೆ ಬಂದು 20 ರಿಂದ 30 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಒಂದೊಂದು ಸಂದರ್ಭದಲ್ಲಿ 10 ರೂಪಾಯಿ ಕೂಡ ತಗೊಂಡವ್ರೆ. ಸೊ ನಾವು ಮಾಡಬೇಕಾದ್ರು ಫಸ್ಟ್ ಅದನ್ನೇ ಕೇಳಬೇಕು. ನಾವು ಕೇಳಿಬಿಟ್ಟು ಮತ್ತೆ ಆಟೋ ಹತ್ತಬೇಕು. ಅಲ್ಲಿ ಹತ್ತಾದ್ಮೇಲೆ ಅಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಡ್ತಾರೆ. ಮತ್ತು ಅಲ್ಲಿ ಕೂಡ ಸ್ಕ್ಯಾಮ್ಸ್ ಇದೆ. ಎಲ್ಲಿ ಕಾಶಿ ಗಂಗಾ ನದಿಯಲ್ಲಿ ಅಲ್ಲಿ ಕೂಡ ಸ್ಕ್ಯಾಮ್ ಇದೆ. ಒಂದು ಬೋಟ್ಗೆ 500 ರೂಪಾಯಿಂದ 1000 ರೂಪಾಯಿವರೆಗೂ ಕೇಳ್ತಾರೆ. ಏನು ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತೀವಿ, ಇಷ್ಟು ಘಾಟಗಳು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅವೆಲ್ಲ ಸುಳ್ಳು. 100 ರಿಂದ 150 ರೂಪಾಯಿ ಮಾತ್ರ ತಗೊತಾರೆ. ಬೋಟಲ್ಲಿ ಹೋದ್ರು ಕೂಡ ಹೋಗಿ ಒಂದು ಸರ್ತಿ ಬೋಟಲ್ಲಿ ಕೂಡ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಒಂದು ಗ್ರೂಪೇ ಚೆನ್ನಾಗಿರುತ್ತೆ. ಅಥವಾ ಶೇರಿಂಗ್ ಬೋಟಗಳಲ್ಲಿ ಕೂಡ ಶೇರಿಂಗ್ ಇರುತ್ತೆ. ಶೇರಿಂಗ್ ಅದು ಕೂಡ ಮಾಡ್ಕೋಬೋದು. 100 ರಿಂದ 150 ರೂಪಾಯಿ ಮರಿಬೇಡಿ. 500 ರೂಪಾಯಿ ಎಲ್ಲ ಕೊಡಕ್ಕೆ ಹೋಗ್ಬೋದು. ಸರಿನಾ? ಅಲ್ಲಿ ಸ್ನಾನ ಮಾಡಿಕೊಂಡು ಫಸ್ಟು ನಾವು ಮಾಡಬೇಕಾದ ಕೆಲಸ ವಿಶ್ವನಾಥನ ದರ್ಶನ ಅಲ್ವೇ ಅಲ್ಲ. ಸರಿನಾ? ನೀವೇನು ಮಾಡಬೇಕು, ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ಸ್ವಲ್ಪ ನದಿ ದಡದಿಂದ ಸ್ವಲ್ಪ ಹಂಗೆ ಮೇಲೆ ಬಂದರೆ ಆಟೋಗಳು ಸಿಗ್ತವೆ. 10 ರೂಪಾಯಿ ಕೊಟ್ಟರೆ ಸಾಕು. ಅಲ್ಲಿಂದ ಕಾಲಭೈರವ ಮಂದಿರ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ
ಮೃತ್ಯುಂಜಯ ದೇವಸ್ಥಾನ ಅಂತಿದೆ, ಅದು ಕೂಡ ಪರಮೇಶ್ವರಂದು. ಅಲ್ಲೇ ಒಂದು ಬಾವಿಯಲ್ಲಿ ನೀರು ಕೂಡ ಸಿಗುತ್ತೆ. ಆ ನೀರಲ್ಲಿ, ಆ ಪವಿತ್ರ ಜಲದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ತುಂಬಾ ಪವಿತ್ರವಾದ ನೀರು, ಕುಡಿಯಬಹುದು, ಆರಾಮಾಗಿ ಕುಡೀರಿ. ನಮ್ಗೆ ಇಲ್ಲಿ ಫಿಲ್ಟರ್ ನೀರಿಗಿಂತ ನೀರು ಬಾವಿಯಲ್ಲಿ ಸಿಗುವಂಥ ನೀರು ತುಂಬ ಚೆನ್ನಾಗಿರುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ವಿಶ್ವನಾಥ ಮಂದಿರದ ಮುಂದೆ ಬೇಜಾನ್ ಸ್ಕ್ಯಾಮ್ಸ್ ನಡೆಯುತ್ತೆ. ಅದು ಹೆಂಗೆ ಅಂದರೆ, ನಾವು ಬ್ಯಾಗುಗಳು ಫೋನ್ಗಳೆಲ್ಲ ಎತ್ಕೊಂಡು ಹೋಗಿರ್ತೀವಲ್ಲ, ಆ ಬ್ಯಾಗುಗಳು ಫೋನ್ಗಳೆಲ್ಲ ಅವ್ರ ಹತ್ರ ಇಸ್ಕೊಂಡು ನಮ್ಗೆ ಸ್ವೀಟ್ ಕೊಡ್ತಾರೆ ಕೈಗೆ. ಸ್ವೀಟು ನಾವು ತಗೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಆಚೆ ಬಂದಾದ್ಮೇಲೆ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಡ್ಬೇಕು ದುಡ್ಡು. 300 ಕೇಳ್ತಾರೆ, 500 ಕೇಳ್ತಾರೆ, 100 ರೂಪಾಯಿ ಕೂಡ ಕೇಳ್ತಾರೆ. ಸೊ ನಿಮ್ಗೆ ಬೇಕಂದರೆ ಸ್ವೀಟುಗಳು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಸಿಗುತ್ತೆ, ತಗೊಳ್ಳಿ ಖಂಡಿತ. ಈ ಬ್ಯಾಗುಗಳು ಫೋನುಗಳು ಫ್ರೀಯಾಗಿ ಇಸ್ಕೊಳ್ಳೋಕ್ಕೆ ಕೌಂಟರ್ಸ್ ಇದೆ ಅಲ್ಲೇನೆ. ಸೊ ಅದು ಎಲ್ಲಿ ಅಂತ ವಿಚಾರಿಸ್ಕೊಂಡು ನೀವು ಹೋಗ್ಬಿಟ್ಟು ಅಲ್ಲಿ ಇಕ್ಕಿದ್ರೆ ಆಯಿತು. ಮತ್ತೆ 4 ಕೀವಲ್ಲಿ ಕೂಡ ಫ್ರೀ ಸರ್ವಿಸ್ ಇದೆ, ದಯವಿಟ್ಟು ಅದರಲ್ಲೇ ಇಕ್ಕಿ. ಇವ್ರಿಗೆಲ್ಲ ಕೊಡಕ್ಕೆ ಹೋದರೆ ನಮ್ಮ ಹತ್ರ ದುಡ್ಡು ತುಂಬಾ ಚಾರ್ಜ್ ಮಾಡ್ತಾರೆ. ವಿಶ್ವನಾಥರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದಮೇಲೆ ಬ್ಯಾಗುಗಳು ಎಲ್ಲ ಅಲ್ಲೇ ಇರಲಿ, ನೀವು ಎಲ್ಲಿ ಇಕ್ಕಿದ್ರೋ ಅಲ್ಲೇ ಇರಲಿ. ಯಾಕಂದರೆ ತುಂಬಾ ಕಾಶಿ ಅನ್ನೋದು ಚಿಕ್ಕ ಚಿಕ್ಕ ಸೊಂದೆಗಳಿಂದ ಕೂಡಿರುವಂಥ ಮಹಾಪಟ್ಟಣ ಅದು, ಸರಿನಾ? ನೀವು ಬ್ಯಾಗ್ಗಳು ಎಲ್ಲೂ ಲಗೇಜ್ಗಳೆಲ್ಲ ಅದಲ್ಲೇ ಇರಲಿ ಸ್ವಲ್ಪ ಹೊತ್ತು. ಇವಾಗ ನೀವೇನು ಮಾಡ್ತೀರ ಅಂದರೆ, ಮಾತಾ ವಿಶಾಲಾಕ್ಷಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಹಂಗೆ ಅದೇ ಸಂದಲ್ಲಿ ಸ್ವಲ್ಪ ಮುಂದೆ ಹೋದರೆ ಅನ್ನಪೂರ್ಣೇಶ್ವರಿ ಟೆಂಪಲ್ ಸಿಗುತ್ತೆ. ಅಲ್ಲಿ ಊಟ ಕೂಡ ಫ್ರೀಯಾಗಿ ಸಿಗುತ್ತೆ. ಅನ್ನಪೂರ್ಣೇಶ್ವರಿ ಅವರ ಆಶೀರ್ವಾದ ತಗೊಂಡು ಊಟ ಮಾಡಿಕೊಂಡು ಆಚೆ ಬಂದು ನಿಮ್ಮ ಬ್ಯಾಗುಗಳು ಮತ್ತು ಫೋನುಗಳು ತಗೊಳ್ಳಿ, ಸರಿನಾ? ಒಂದು ದಿವಸ ಅಲ್ಲೇ ಸ್ಟೇ ಮಾಡಿ. ಸ್ಟೇ ಮಾಡಿದ್ಮೇಲೆ ಬೆಳಗ್ಗೆ 3 ಗಂಟೆಗೆ ಎದ್ದೇಳಿ. ಯಾಕೆಂದರೆ ಅಲ್ಲಿ ವಾರಾಹಿ ಮಾತಾ ಅನ್ನೋ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಅದು ತೆಗೆಯೋದು ಬೆಳಗ್ಗೆ 3 ಗಂಟೆಯಿಂದ ಒಂದು 7 ಗಂಟೆ ಒಳಗಡೆ. ರಶ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು 3 ಗಂಟೆಗೆ ಎದ್ದೇಳ್ಬಿಟ್ಟು ಅದೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು, ಹರಿಶ್ಚಂದ್ರ ಘಾಟ್ ಇದೆ, ಮತ್ತು ಕೇದಾರ್ನಾಥ್ ದೇವಸ್ಥಾನ ಇದೆ, ವಾರಾಹಿ ಮಾತಾ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ 3 ಕೂಡ ನೋಡಿ, ಅದ್ಭುತವಾಗಿದೆ. ಫೀಲಿಂಗ್ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ರೈಲ್ವೆ ಸ್ಟೇಷನಿಂದ ಅರ್ಧ ಕಿಲೋಮೀಟ್ರ್ ಇಲ್ಲ 1 ಕಿಲೋಮೀಟ್ರ್ ಒಳಗಡೆನೆ ದೇವಸ್ಥಾನ ಅಯೋಧ್ಯೆ ರಾಮ ಮಂದಿರ ಇರೋದು. ಅದಕ್ಕಿಂತ ಮುಂಚೆ ನೀವು ಯಮುನಾ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕಂದ್ರೆ ಆಟೋ ಹತ್ತಿ, ಯಾಕಂದರೆ ಒಂದು 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಬರ್ರಿ. ಅಲ್ಲಿ ನದಿ ಹತ್ರನೇ ಪ್ರಸಾದಗಳೆಲ್ಲನೂ ಸ್ಕ್ಯಾಮ್ಸ್ ನಡೀತಾ ಇರುತ್ತೆ. ಇಲ್ಲಿ ದೇವಸ್ಥಾನ ಹತ್ರ ಬಂದಮೇಲೆ ಇನ್ನ ಚೀಪ್ ರೇಟ್ಗೆ ಪ್ರಸಾದಗಳೆಲ್ಲ ಸಿಗುತ್ತೆ, ತಗೊಳ್ಳಿ. ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ. ಅಯೋಧ್ಯೆ ಅಂತೂ ಇದೆ ಕಣ್ರಿ, ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಕ್ಕೆ 2 ಕಣ್ಣು ಸಾಕೋಗೋದಿಲ್ಲ. ಅಯೋಧ್ಯೆ ಮಂದಿರವನ್ನು ನೋಡಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ನಮ್ಮ ಬಾಲರಾಮನ ನೋಡಕ್ಕೆ ಕೂಡ 2 ಕಣ್ಣು ಸಾಕಾಗೋದಿಲ್ಲ. ಸೊ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ. ಇನ್ನು ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ, ಸರಿನಾ? ನೀವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಟ್ರೈನ್ ಟಿಕೆಟ್ಗಳು ಅಥವಾ ಫ್ಲೈಟ್ ಟಿಕೆಟ್ಗಳು ಮುಂಚೆನೇ ಬುಕ್ ಮಾಡ್ಕೊಂಬಿಡಿ. ಒಂದಿಷ್ಟು ದಿನ ಗ್ಯಾಪ್ ಅಂತ 4 ದಿವಸ ಗ್ಯಾಪ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. 4 ದಿವಸನೇ ಎಂಜಾಯ್ ಮಾಡಿ ಮತ್ತೆ ಅಲ್ಲಿಂದ ಟ್ರೈನಿಂದ ವಾಪಸ್ ಬರ್ರಿ ಅಂತ ತಮ್ಮಲ್ಲಿ ನನ್ನ ಕಲಕಲಿ ಮನವಿ. ಥ್ಯಾಂಕ್ ಯು. ಮತ್ತೆ ಎಲ್ಲರೂ ಇಲ್ಲಿಂದನೇ 10 ರೂಪಾಯಿ ನೋಟುಗಳು ಕಾಯಿನ್ಗಳು ಇದು ತಗೊಳ್ಳಿ. ಯಾಕಂದರೆ ಅಲ್ಲಿ ಚಿಲ್ಲರೆ ಯಾರು ಮುಟ್ಟೋದು ಕೂಡ ಇಲ್ಲ. ಎಲ್ಲ ಚಿಲ್ಲರೆ ನಮಗೆ ಬೇಕಾಗುತ್ತೆ. ಅಲ್ಲಿ ಚಿಲ್ಲರೆ ಕೊಡೋರು ಕೂಡ ಯಾರು ಇರಲ್ಲ. ತುಂಬ ದುಡ್ಡು ವೇಸ್ಟ್ ಆಗ್ದಂಗೆ ಇರುತ್ತೆ.